ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ದಿನ ಒಂದು ಮನಿ ಟಿಪ್ಸ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ಲರ ಮನೆಯಲ್ಲೂ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ಒಂದು ಚಿಕ್ಕ ವಸ್ತುವನ್ನು ಉಪಯೋಗಿಸ್ಕೊಂಡು ಈ ಪರಿಹಾರವನ್ನು ಮಾಡ್ತಾ ಇರೋದು. ಈ ಪರಿಹಾರವನ್ನು ಮಾಡಿಕೊಂಡಲ್ಲಿ ನಿಮ್ಮ ಸಾಲ ತುಂಬಾ ಬೇಗ ತೀರಿ ಹೋಗುತ್ತೆ. ಹಾಗೆ ನಿಮ್ಮ ಕೈಯಲ್ಲಿ ಏನಾದರೂ ಹಣ ಉಳಿತಾ ಇರಲಿಲ್ಲ, ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು, ವ್ಯಾಪಾರದಲ್ಲಾಗ್ಬೋದು ಅಥವಾ ಬಿಸ್ನೆಸ್ಸಲ್ಲಾಗ್ಬೋದು, ಅಂತಹ ಸಮಸ್ಯೆಗಳಿಗೆ ಇವತ್ತಿನ ದಿನ ಒಂದು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಕೆಂಪು ವಸ್ತ್ರ ಆಗಲಿ ಅಥವಾ ಹಳದಿ ವಸ್ತ್ರವನ್ನಾಗಲಿ ನೀವು ತಗೋಬೇಕು. ಕೆಂಪು ಅಥವಾ ಹಳದಿ ಕಲರ್ ಬ್ಲೌಸ್ ಪೀಸನ್ನು ತಗೊಂಡು ಅದರಲ್ಲಿ ಚೌಕಾಕಾರವಾಗಿ ನೀವು ಒಂದು ಪೀಸನ್ನು ಕಟ್ ಮಾಡ್ಕೊಳ್ಬೇಕು. ಚೌಕಾಕಾರ ಅಂದರೆ ಸ್ಕ್ವೇರ್ ಶೇಪಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಯೆಲ್ಲೋ ಕಲರ್ ಆದರೂ ಪರವಾಗಿಲ್ಲ, ಹಾಗೆ ಈ ರೆಡ್ ಕಲರ್ ಆದರೂ ಪರವಾಗಿಲ್ಲ. ಆನಂತರ ಇದಕ್ಕೆ ಬೇಕಾಗಿರುವಂಥದ್ದು ಏಲಕ್ಕಿನ ನಾವೆಲ್ಲರೂ ಅಡುಗೆ ಮನೆಯಲ್ಲಿ ಇಟ್ಟಿರ್ತೀವಲ್ವ. ಯಾವುದೇ ಒಂದು ಸ್ವೀಟ್ ಆಗಲಿ ಅಥವಾ ಡೈಜೆಷನ್ಗಾಗಲಿ ಈ ಏಲಕ್ಕಿ ತುಂಬಾ ಒಳ್ಳೆಯದು. ಸ್ವೀಟ್ ಮಾಡಿದಾಗ ಏಲಕ್ಕಿನ ಹಾಕಲಿಲ್ಲ ಅಂದರೆ ಆ ಸ್ವೀಟಿಗೆ ಒಂದು ಘಮ, ಆ ರುಚಿ ಬರೋದೇ ಇಲ್ಲ. ಯಾವ ರೀತಿ ಒಂದು ಅಡುಗೆಗೆ ಈ ಏಲಕ್ಕಿ ರುಚಿನ ಹೆಚ್ಚಿಸುತ್ತೋ ಹಾಗೆ ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ತುಂಬ ಬೇಗ ಕಡಿಮೆ ಮಾಡುತ್ತೆ. ಇನ್ನು ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ 7 ಏಲಕ್ಕಿಗಳು ಬೇಕಾಗುತ್ತೆ. 7 ಏಲಕ್ಕಿನ ನಾನಿವಾಗ ಚೌಕಾಕಾರವಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬ್ಲೌಸ್ ಪೀಸ್ ಒಳಗಡೆ ಇಟ್ಕೋತಾ ಇದ್ದೀನಿ. 3 ಇಟ್ಕೊಂಡಿದ್ದೀನಿ. ಇವಾಗ 4, 5, 6, 7 ಏಲಕ್ಕಿಗಳನ್ನ ನಾನಿವಾಗ ಇಟ್ಕೊಂಡಿದ್ದೀನಿ ಆ ಬ್ಲೌಸ್ ಪೀಸ್ ಒಳಗಡೆ. ಇವಾಗ ಈ ಬಟ್ಟೆಯ ಪೀಸ್ ಏನಿದೆ ಅದನ್ನು ನಾವಿವಾಗ ಗಂಟನ್ನು ಕಟ್ಟಬೇಕು. ಆಪೋಸಿಟ್ ಸೈಡ್ಸಲ್ಲಿ ನಾವು ಆ ಪೀಸ್ನ ತಗೊಂಡು ಗಂಟನ್ನು ಕಟ್ಟಬೇಕು ಎರಡು ಕಡೆನೂ. ಇನ್ನು ಈ ಒಂದು ಗಂಟನ್ನು ಏನು ಮಾಡಬೇಕು, ಹಾಗೆ ಈ ಪರಿಹಾರ ಎಲ್ಲ ಆದಮೇಲೆ ಈ ಏಲಕ್ಕಿ ಸಮೇತ ಗಂಟು ಕಟ್ಟಿರ್ತೀವಲ್ಲ ಅದನ್ನು ಎಲ್ಲಿ ಹಾಕಬೇಕು ಅಂತ ಕೂಡ ನಾನು ಮುಂದೆ ಹೇಳ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಅರ್ಧ ವಿಡಿಯೋ ನೋಡಿಬಿಟ್ಟು ಕಮೆಂಟ್ಗಳನ್ನ ಹಾಕ್ತಾರೆ, ಇದನ್ನು ಏನು ಮಾಡಬೇಕು ಮೇಡಮ್, ಎಲ್ಲಿಡಬೇಕು ಮೇಡಮ್ ಅಂತ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ನಾನು ಹೇಳಿರ್ತೀನಿ ಎಲ್ಲದನ್ನು ವಿಡಿಯೋದಲ್ಲೇ. ಮತ್ತೆ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಡೌಟ್ಸ್ಗಳಿದ್ದರೆ ಖಂಡಿತ ಕಮೆಂಟ್ಗಳಲ್ಲಿ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ಆದರೆ ನಾನು ವಿಡಿಯೋದಲ್ಲಿ ಹೇಳಿರೋದನ್ನೇ ಮತ್ತೆ ಕೇಳಿದಾಗ ನಾನು ಮತ್ತೆ ರಿಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವ, ನಾನು ಎರಡು ಕಡೆನೂ ಗಂಟನ್ನು ಕಟ್ಕೊಂಡಿದ್ದೀನಿ. ಈ ರೀತಿ ಒಂದು ಗಂಟು ತಯಾರಾಗಿದೆ. ಇವಾಗ ಈ ಗಂಟನ್ನು ಏನು ಮಾಡಬೇಕಂದ್ರೆ, ಮೊದಲು ಈ ಒಂದು ಪರಿಹಾರವನ್ನು ಮಾಡೋ ಅಂಥ ದಿನ ಯಾವುದು ಅಂತಂದರೆ ಶುಕ್ರವಾರ ದಿನ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕು. ಶುಕ್ರವಾರ ದಿನ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತೀರಲ್ವ, ಅವತ್ತಿನ ದಿನ ಈ ಒಂದು ಗಂಟನ್ನು ಕಟ್ಟಿ ಬೆಳಗ್ಗೆ ಆಗ್ಬೋದು ಅಥವಾ ಸಾಯಂಕಾಲ ಆಗ್ಬೋದು, ಲಕ್ಷ್ಮೀ ದೇವರ ಫೋಟೋ ಇರುತ್ತಲ್ಲ ಅದ್ರ ಮುಂದೆ ಈ ಒಂದು ಗಂಟನ್ನು ಇಟ್ಟು ಇದಕ್ಕೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಒಂದು ಹೂವನ್ನು ಹಾಕಿ ಪೂಜೆ ಮಾಡಿ, ಅನಂತರ ನೀವು ರಾತ್ರಿ ಮಲಗುವ ಸಮಯದಲ್ಲಿ ಈ ಗಂಟನ್ನು ನಿಮ್ಮ ತಲೆಯ ದಿಂಬು ಕೆಳಗಡೆ ಇಟ್ಕೋಬೇಕು. ಶುಕ್ರವಾರ ಬೆಳಗ್ಗೆ ಈ ಒಂದು ಪರಿಹಾರವನ್ನು ಮಾಡಿ ಲಕ್ಷ್ಮೀ ದೇವರ ಫೋಟೋ ಮುಂದೆ ಇಟ್ಟು ಅನಂತರ ಪೂಜೆ ಮಾಡಿ, ರಾತ್ರಿಗೆ ನೀವು ಮಲಗುವಾಗ ದಿಂಬು ಕೆಳಗಡೆ ಇಟ್ಕೊಂಡು ರಾತ್ರಿ ಪೂರ್ತಿ ಅದು ದಿಂಬು ಕೆಳಗಡೆನೇ ಇರೋ ಹಾಗೆ ಮಲ್ಕೋಬೇಕು ನೀವು. ಅನಂತರ ಬೆಳಗ್ಗೆಗೆ ಎದ್ದು ತಲೆಸ್ನಾನ ಮಾಡಿದ ನಂತರ ಈ ಗಂಟನ್ನು ಮತ್ತೆ ತೆಗೆದು ನೀವು ದೇವ್ರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಹೂವು ಅಕ್ಷತೆ ಹಾಕಿ ಪೂಜೆ ಮಾಡಿ, ಲಕ್ಷ್ಮೀ ದೇವರನ್ನು ಹಾಗೆ ವಿಷ್ಣುವನ್ನು ಮನಸ್ಸಿನಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಗೇನೇನು ಕಷ್ಟ ಇದೆಯೋ ಹಾಗೆ ನಿಮ್ಮ ಯಾವ ಒಂದು ಕಾರ್ಯ ಆಗಬೇಕಾಗಿದೆಯೋ ಅದನ್ನು ಮನಸ್ಸಲ್ಲಿ ಕೇಳಿಕೊಂಡು ಅನಂತರ ಆ ಗಂಟನ್ನು ಪೂಜೆ ಎಲ್ಲ ಆದಮೇಲೆ ಆ ಗಂಟನ್ನು ತಗೊಂಡೋಗಿ ಒಂದು ಅರಳಿ ಮರದ ಕೆಳಗಡೆ ನೀವು ಹಾಕ್ಬಿಟ್ಟು ಬರಬೇಕಾಗತ್ತೆ ದೇವ್ರ ದರ್ಶನ ಮಾಡಿಕೊಂಡು. ಇನ್ನು ಈ ಒಂದು ಪರಿಹಾರವನ್ನು ಎಷ್ಟು ವಾರಗಳು ಮಾಡ್ಕೊಳ್ಬೇಕು ಅಂತಂದರೆ 7 ಶುಕ್ರವಾರಗಳು ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಂಡು, ಶುಕ್ರವಾರ ದಿನ ಪರಿಹಾರ ಮಾಡಿರ್ತೀರ, ಶನಿವಾರ ದಿನ ತಗೊಂಡೋಗಿ ನೀವು ಅರಳಿ ಮರದ ಕೆಳಗಡೆ ಹಾಕ್ಬಿಟ್ಟು ಅರಳಿ ಮರದ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಾಗತ್ತೆ. ನೀವು ಮಾಡಿ ನೋಡಿ, 7 ವಾರದ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಸಾಲ ಮಾಡ್ಕೊಂಡು ಬಿಡ್ತಾರೆ, ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಒಂದು 5 ವಾರದ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ರಿಸಲ್ಟ್ ಗೊತ್ತಾಗಿದ ತಕ್ಷಣ ನೀವು ನಿಲ್ಲಿಸೋದಲ್ಲ, ಅದನ್ನು ಕಂಪ್ಲೀಟ್ ಮಾಡಬೇಕು. ಸಾಲದಿಂದ ಹಾಗೆ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇರೋರು ಖಂಡಿತ ಈ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ, ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.